ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಅಭಿಮಾನ ಶಿಲೆಯೇ ಹಾಗೆ ಅಷ್ಟು ಸುಲಭಕ್ಕೆ ಕರಗಲ್ಲ. ಬೆಂಗಳೂರಿನ ಆಟೋ ಚಾಲಕ ಶ್ರೀನಿವಾಸ್ ಡಾಕ್ಟರ್ ರಾಜ್ ಮೇಲಿಟ್ಟಿರೋ ಅಭಿಮಾನವೂ ಹಾಗೇನೆ. ಆದರೆ ಡಾಕ್ಟರ್ ರಾಜ್ ಪ್ರತಿಮೆಯನ್ನ ಸೂಕ್ತ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡೋ ಅವರ ಕನಸು ಕನಸಾಗಿಯೇ ಉಳ್ಕೊಂಡಿದೆ. ಇವರು ಶ್ರೀನಿವಾಸ್. ಬೆಂಗಳೂರಿನಲ್ಲಿ ಆಟೋ ಓಡಿಸಿಕೊಂಡು ಜೀವನ ನಡೆಸುತ್ತಿರುವ ಶ್ರೀನಿವಾಸ್ ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ. ಅಣ್ಣಾವರ ಮೇಲೆ ಶ್ರೀನಿವಾಸ್ ಅಭಿಮಾನಕ್ಕೆ ಸಾಕ್ಷಿ ಎಂಬಂತೆ ಅವರು ಮನೆಯಲ್ಲಿ ಡಾಕ್ಟರ್ ರಾಜ್ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರತಿಮೆಗೆ ಶ್ರೀನಿವಾಸ್ ನಿತ್ಯ ಪೂಜೆ ಕೂಡ ಮಾಡ್ತಿದ್ದಾರೆ. ಅದು ಸುಮ್ಮನಳ್ಳಿ ಸರ್ಕಲ್ ಹತ್ರ BDS ಡಿಪೋ ಪಕ್ಕದಲ್ಲಿ ಕೊಟ್ಟಿದ್ರು ನಮ್ಗೆ ಜಾಗನ. ಆಮೇಲೆ ಜಾಗ ಕೊಟ್ಟು ಎಲ್ಲ ಕೆಲಸ ಮುಗಿದ್ಮೇಲೆ ಅದು ಮೊದಲು ಎಲ್ಲ ಒಂದು 10-15 ಅಡಿ ಹಳ್ಳ. ಅದಕ್ಕೆ ನಾವು ಎಲ್ಲ ಹುಡುಗರೆಲ್ಲ ಸೇರ್ಕೊಂಡು ಮಣ್ಣಲ್ಲಿ ಟ್ರ್ಯಾಕ್ಟ್ರಲ್ಲಿ ಮಣ್ಣು ಹೊಡಿಸಿ ಎಲ್ಲ ಭರ್ತಿ ಹೊಡಿಸಿ 2 ಮಿಕ್ಸರ್ ಕಾಂಕ್ರೀಟ್ ತರಿಸಿ ಮಟ್ಟ ಮಾಡಿಸಿ ಎಲ್ಲ ಕಾಂಕ್ರೀಟ್ ಎಲ್ಲ ಹಾಕಿಸಿ ಧ್ವಜಸ್ತಂಭ ನೆಟ್ಟಿ ಎಲ್ಲ ಫಿನಿಶಿಂಗ್ ಮಾಡಿ ಇದು ಅವನ ಪತ್ರಿಕೆನೂ ಹೊಡಿಸಿದ್ದು ಎಲ್ಲ 1,000 ಪತ್ರಿಕೆ ಹೊಡಿಸಿ ಎಲ್ಲ ರೆಡಿ ಆಗಿದೆ. ಇನ್ನೂ 1.5 ತಿಂಗಳು ಉದ್ಘಾಟನಾ ಟೈಮ್ ಕರೆಕ್ಟಾಗಿ ನಮಗೆ ಪ್ರಾಬ್ಲಮ್ ಮಾಡಿದ್ರು. ಆದರೆ ವಿಷಯ ಇದಲ್ಲ. ಈ ಪ್ರತಿಮೆಯ ಪ್ರತಿಷ್ಠಾಪನೆ ಕನಸಿನಿಂದಾಗಿ ಶ್ರೀನಿವಾಸ್ ಬೆನ್ನುಮೂಳೆ ಮುರಿದು ಹೋಗಿದೆ. 4 ವರ್ಷದ ಹಿಂದೆ ಸುಮ್ಮನಹಳ್ಳಿ ವೃತ್ತದಲ್ಲಿ ಡಾಕ್ಟರ್ ರಾಜ್ ಪ್ರತಿಮೆ ಪ್ರತಿಷ್ಠಾಪನೆಗೆ BBMP ಅನುಮತಿ ಕೊಟ್ಟಿತ್ತು. ಆದ್ರೆ ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವ ಹೊತ್ತಿನಲ್ಲಿ BDA ಅಧಿಕಾರಿಗಳು ಅಡ್ಡಗಾಲು ಹಾಕಿದ್ರು. ಈ ವೇಳೆ BDA ಸಿಬ್ಬಂದಿ ಜೊತೆ ನಡೆದ ಮಾರಾಮಾರಿಯಲ್ಲಿ ಶ್ರೀನಿವಾಸ್ ಬೆನ್ನಿಗೆ ಗಂಭೀರ ಏಟು ಬಿತ್ತು. ಅಂದಿನಿಂದ ಶ್ರೀನಿವಾಸ್ ಬೆನ್ನು ಮತ್ತು ಕೈಗಳು ಸಹಜ ಕಾರ್ಯನಿರ್ವಹಿಸುತ್ತಿಲ್ಲ. ಇಷ್ಟಾದ್ರೂ ಚಿಂತೆ ಪಡೆದ ಶ್ರೀನಿವಾಸ್ ಪ್ರತಿಮೆಯನ್ನ ಸೂಕ್ತ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡುವ ಕನಸನ್ನ ಜೀವಂತವಾಗಿರಿಸಿದ್ದಾರೆ. ನಾಲ್ಕು 5 ವರ್ಷದಿಂದ ನಾನು ಕೆಲಸ ಕಾರ್ಯ ಬಿಟ್ಟು ಎಲ್ಲ ತುಂಬ ಓಡಾಡಿದ್ದಾರೆ. ಎಲ್ಲ ಮಾಡಿ ಬೇಜಾನು ಕಷ್ಟಪಟ್ಟಿದ್ದಾರೆ ಪಾಪ. ಅದಕ್ಕೋಸ್ಕರ ಅವ್ರಿಗೊಂದು ಇದು ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ಕೋ ಏನೋ ನಾನು ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿದ್ನಲ್ಲ ಅಂತೇಳಿ ಅದು ಇದಾಗುತ್ತೆ. ಸದ್ಯ ಶ್ರೀನಿವಾಸ್ ನೆರವಿಗೆ ಯಾರೂ ಮುಂದೆ ಬರ್ತಿಲ್ಲ. ಆದರೆ ಹಠ ಬಿಡದ ತ್ರಿವಿಕ್ರಮ ಶ್ರೀನಿವಾಸ್ ಡಾಕ್ಟರ್ ರಾಜ್ ಪ್ರತಿಮೆಯನ್ನ ಶಿವರಾಜ್ ಕುಮಾರ್ ಮೂಲಕವಾದ್ರೂ ಪ್ರತಿಷ್ಠಾಪನೆ ಮಾಡಿಸುವುದಕ್ಕೆ ಶತಪ್ರಯತ್ನ ಪಡುತ್ತಿದ್ದಾರೆ. ಶ್ರೀನಿವಾಸ್ ತೊಳಲಾಟ ರಾಜ್ ಕುಟುಂಬಕ್ಕೆ ತಲುಪುವಂತಾಗಲಿ ಎನ್ನುವುದೇ ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಇವರು ಜಗತ್ತಿನ ಕಣ್ಣಿಗೆ ಚಿಕ್ಕವರು, ಆದರೆ ಇವರ ಆಸೆ ಕನಸು ಮಾತ್ರ ಆಕಾಶದೆತ್ತರ. ಅಂದುಕೊಂಡಿದ್ದನ್ನ ಸಾಧಿಸೋ ಹಂಬಲ. ಭಾರತಕ್ಕೆ ಕ್ರೀಡೆಯಲ್ಲಿ 22 ಮೆಡಲ್ಗಳನ್ನು ತಂದುಕೊಟ್ಟ ಇವರ ಸಾಧನೆ ನಿಜಕ್ಕೂ ಎತ್ತರ. ಆದರೆ ಬದುಕು ಮಾತ್ರ ತುತ್ತು ಅನ್ನಕ್ಕೂ ಪರದಾಡೋ ಸ್ಥಿತಿ. ಎಸ್, ಇದು ಬೆಂಗಳೂರು ಕುಬ್ಜರ ಕಣ್ಣೀರಿನ ಕಥೆ. ಪುಟ್ಟ ಪುಟ್ಟ ದೇಹ, 5 ವರ್ಷದ ಮಕ್ಕಳಂತೆ ಕಾಣುವ ಮೈಕಟ್ಟು. ನೋಡಲು ಮಕ್ಕಳಂತಿದ್ರು, ವಯಸ್ಸು 30ರಿಂದ 35 ದಾಟಿರೋ ಬೆಂಗಳೂರಿನ ಕುಬ್ಜರಿವರು. ಇವರನ್ನ ಕಂಡ್ರೆ ಕೆಲವರಿಗೆ ಸಿಂಪಥಿ, ಮತ್ತೆ ಕೆಲವರಿಗೆ ತಮಾಷೆ. ಆದ್ರೆ ಈ ಕುಬ್ಜ ದೇಹದಿಂದಲೇ ಇವರು ಭಾರೀ ಸಾಧನೆ ಮಾಡಿದ್ದಾರೆ. ಹೌದು, 9 ಜನರಿರುವ ಈ ಕುಬ್ಜರ ಟೀಮ್ ಬ್ಯಾಡ್ಮಿಂಟನ್, ರನ್ನಿಂಗ್ ರೇಸ್, ವೇಟ್ ಲಿಫ್ಟಿಂಗ್ನಲ್ಲಿ ಜಯಶಾಲಿಗಳಾಗಿದ್ದಾರೆ. ಅದು ಅಮೆರಿಕ, ಐರ್ಲೆಂಡ್ನಲ್ಲಿ ಕುಬ್ಜರ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬರೋಬ್ಬರಿ 22 ಮೆಡಲ್ ಗೆದ್ದಿದ್ದಾರೆ. ಅಂಗವಿಕಲ ಕ್ರೀಡಾಪಟು ರಮೇಶ್ ಇವರಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಪೋಷಿಸಿದ್ದಾರೆ. ನಮ್ಮಲ್ಲಿ ಕುಬ್ಜರು ವಿಶೇಷವಾಗಿ ಅವರು ಒಲಿಂಪಿಕ್ಸಲ್ಲಿ ಸುಮಾರು ಜನ ಮೆಡಲ್ ಗೆದ್ದಿದ್ದಾರೆ. ನಮ್ಮ ಸ್ಟೇಟಿಂದ ಒಂದು 8-10 ಜನ ಒಳ್ಳೆ ಕ್ರೀಡಾಪಟು ಇದ್ದಾರೆ. ಅವ್ರನ್ನು ವಿಶೇಷವಾಗಿ ಒಂದು ಸೀರಿಯಸ್ ಆಗಿ ನಾವು ಕೋಚ್ ಆಗಿದ್ದು ಸೀರಿಯಸ್ ಆಗಿ ಅವ್ರಿಗೆ ಕೋಚಿಂಗ್ ಕೊಡ್ತಾ ಇದ್ದೀವಿ. ಸೊ ನಾನು ಕೋಚ್ ಆಗೋದು ಕೂತು ನನ್ನ ಸ್ವಂತ ದುಡ್ಡಲ್ಲಿ 1 ಲಕ್ಷ ಖರ್ಚಾಯಿತು. ಬಟ್ ಆದರೂ ನನ್ನ ಕೋಚಿಂಗಿಂದ ಒಂದು 5-6 ಮೆಡಲ್ ಗೆದ್ದರು, ಆದರೂ ನನಗೆ ದುಡ್ಡು ಬಂದಿಲ್ಲ. ಆದರೆ ಹೊರದೇಶದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ ಈ ಸಣ್ಣ ಜೀವಗಳಿಗೆ ನಮ್ಮ ಸರ್ಕಾರ ಸಣ್ಣತನ ತೋರಿಸಿಬಿಟ್ಟಿದೆ. ಇವರಿಗೆ ಮಾಡಲು ಯಾವ ಕೆಲಸನೂ ಸಿಗ್ತಿಲ್ಲ. ಜೊತೆಗೆ ಸರ್ಕಾರದಿಂದ ಸಿಗುವ ಪೆನ್ಷನ್ ಕೂಡ ಇದೀಗ ಕೊಡ್ತಿಲ್ವಂತೆ. ಅವರಿವರ ಕೈಯಿಂದ ಹಣ ಸಾಲ ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮೆಡಲ್ ತರೋ ಇವರಿಗೆ ಕನಿಷ್ಠ ಪಕ್ಷ ಆ ವೆಚ್ಚವನ್ನ ಕೂಡ ಕ್ರೀಡಾ ಇಲಾಖೆ ಭರಿಸ್ತಿಲ್ಲ. ಇನ್ನು ಕೆಲ ನಿರ್ಮಾಪಕರು ಸಿನಿಮಾದಲ್ಲಿ ಅವಕಾಶ ಕೊಡ್ತೀವಿ ಅಂತ ಕಾಯಿಸಿ ಇವತ್ತಿಲ್ಲ ನಾಳೆ ಬನ್ನಿ ಅಂತಾರೆ ಅನ್ನೋದು ಇವರ ನೋವಿನ ಮಾತು. ಯಾವುದೇ ಥರ ಭರವಸೆ ಇದುವರೆಗೂ ನಮ್ಗೆ ಸಿಕ್ಕಿಲ್ಲ. ಯಾಕಂದರೆ ಗೌರ್ಮೆಂಟ್ ಕೆಲಸ ಯಾರಿಗೂ ಸಿಕ್ಕಿಲ್ಲ.
ಈಗ ಬೆಳ್ಳಿ ಪದಕ ಗೆದ್ದಿರೋಂಥ ಗಿರೀಶ್ ಅವ್ರಿಗೂ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ, ಭರವಸೆ ಈಡೇರಿಲ್ಲ. ಇದುವರೆಗೂ ನಮಗೆ ಯಾವುದೇ ಥರ ಅಂತ ಇದು ಗೌರ್ಮೆಂಟ್ ನಮ್ಮ ಥರ ಇದು ಮಾಡಿಲ್ಲ. ಅವರು ಈ ಸಾರಿ ದಯವಿಟ್ಟು ಗೌರ್ಮೆಂಟು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇದು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನೋಡಿದ್ರಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಬಲು ದೊಡ್ಡದು ಅನ್ನೋದಕ್ಕೆ ಈ ಕುಬ್ಜರೇ ಜೀವಂತ ಸಾಕ್ಷಿ. ಆದ್ರೆ ಇವರ ಸಾಧನೆ ಕಣ್ಣೀರಿನಲ್ಲೇ ಅಂತ್ಯವಾಗ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡಿ.